ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲೇ ನಡೀತಾ ಇದೆಯಾ ಮಾಫಿಯಾ? ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಯಮಕನಮರಡಿ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅನ್ನುವಂತ ಆರೋಪ. ಯಮಕನಮರಡಿ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದ್ರು ಕೂಡ ಗೊತ್ತಿದ್ರು ಗೊತ್ತಿಲ್ಲದಂತೆ ಕಣ್ಮುಚ್ಚಿ ಕೂತಿದ್ದಾರಾ ಪೊಲೀಸರು ಅಧಿಕಾರಿಗಳು? ಗೊತ್ತಿದ್ರು ಸುಮ್ಮನಿದ್ಯಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ? ಯಮಕನಮರಡಿ ಕ್ಷೇತ್ರದಲ್ಲಿ ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ. ಘಟಪ್ರಭಾ ನದಿ ದಡದಲ್ಲಿ ಎಗ್ಗಿಲ್ದೆ ಸಾಗ್ತಾ ಇದೆ ಮರಳು ದಂಧೆ. ಅಕ್ರಮ ಮರಳು ದಂಧೆಯಿಂದ ನದಿ ದಡ ಕುಸಿಯುವ ಆತಂಕ ಹೆಚ್ಚಾಗಿದೆ. ಅಲ್ಲದೆ ಅಕ್ಕಪಕ್ಕದ ಕೃಷಿ ಭೂಮಿಗೆ ತೀವ್ರ ಹಾನಿಯಾಗುವಂತ ಸಾಧ್ಯತೆನೂ ಇದೆ. ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಬರ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಗೊತ್ತಿದ್ರು ಗೊತ್ತಿಲ್ಲದಂತೆ ಜಾಣ ಮೌನ, ಜಾಣ ಕುರುಡುತನವನ್ನ ಯಾಕೆ ವಹಿಸ್ತಾ ಇದ್ದಾರೆ ಅಧಿಕಾರಿಗಳು? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇರಬಹುದು, ಅದರ ಜೊತೆಗೆ ಅಧಿಕಾರಿಗಳು, ಪೊಲೀಸರು ಯಾರೂ ಕೂಡ ಅಕ್ರಮ ಮರಳು ದಂಧೆ ತಡೆಯೋದಕ್ಕೆ ಪ್ರಯತ್ನಿಸ್ತಾ ಇಲ್ಲ. ಹಾಗಾದ್ರೆ ಅವರು ಶಾಮೀಲಾಗಿದ್ದಾರಾ? ಈ ಅನುಮಾನ ಸಹಜವಾಗಿಯೇ ಕಾಡುತ್ತೆ. ಸ್ಥಳೀಯರು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು, ಎಷ್ಟೇ ಹೋಗಿ ಅಳಲು ತೋಡ್ಕೊಂಡ್ರು ಕೇಳ್ತಿಲ್ವಂತೆ. ಸದ್ಯ ಈಗ ಅಕ್ರಮ ಮರಳು ದಂಧೆಯಿಂದಾಗಿ ಸುತ್ತಮುತ್ತ ಪ್ರದೇಶದಲ್ಲಿರುವಂತ ಜನರಿಗೆ ಈಗ ಆತಂಕ ಶುರುವಾಗಿದೆ. ತಮ್ಮ ಕೃಷಿ ಭೂಮಿಗೆ ಹಾನಿಯಾಗ್ತಾ ಇದೆ ಅಂತ ಅವರು ಅಳಲು ತೋಡ್ಕೊಳ್ತಿದ್ದಾರೆ. ಆದ್ರೆ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಬೀಳೋದು ಯಾವಾಗ? ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲೇ ಈ ರೀತಿಯಾಗಿ ಎಗ್ಗಿಲ್ದೆ ಮರಳು ದಂಧೆ ಸಾಗ್ತಾ ಇದೆ. ಯಮಕನಮರಡಿ ಕ್ಷೇತ್ರದಲ್ಲಿ ಈ ರೀತಿ ಮರಳು ದಂಧೆ ನಡೀತಾ ಇದೆ. ಅಧಿಕಾರಿಗಳು ಯಾಕೆ ಇದರತ್ತ ಗಮನ ಹರಿಸ್ತಾ ಇಲ್ಲ? ಯಾಕೆ ತುಟಿ ಬಿಚ್ತಾ ಇಲ್ಲ? ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಆ ಪ್ರಶ್ನೆಗಳು ಸಹಜವಾಗಿಯೇ ಕಾಡುತ್ತೆ. ಸ್ಥಳೀಯರೆಷ್ಟೇ ಹೋಗಿ ಕೇಳಿದ್ರು ಕೂಡ ಯಾಕೆ ಈ ರೀತಿಯಾಗಿ ಪರ್ಮಿಷನ್ ಕೊಟ್ಟಿದ್ದೀರಾ, ಯಾಕೆ ಅಕ್ರಮ ಮರಳು ದಂಧೆ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೀರಾ ಅಂತ ಕೇಳಿದ್ರು ಕೂಡ ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡ್ತಾ ಇಲ್ಲ. ಅಕ್ರಮ ಮರಳು ದಂಧೆ ನಡೀತಾ ಇದ್ರು ಕೂಡ ಕಂಡ್ರು ಕಾಣದೇ ಇರೋ ರೀತಿಯಾಗಿ ಯಾಕೆ ಓಡಾಡ್ತಿದ್ದಾರೆ ಅಧಿಕಾರಿಗಳು? ನಿಮಗೂ ಏನಾದರೂ ಸಿಗ್ತಿದ್ಯಾ ಆದ್ರಿಂದ? ಆ ಪ್ರಶ್ನೆ ಹುಟ್ಟುತ್ತಾ ಇದೆ. ನೋಡಿ, ಸಚಿವ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ ಯಮಕನಮರಡಿ ಕ್ಷೇತ್ರ, ಇಲ್ಲೇ ಈ ರೀತಿಯಾಗಿ ಅಕ್ರಮ ಮರಳು ದಂಧೆ ನಡೆಯುತ್ತೆ ಅಂತ ಅಂದ್ರೆ ಇನ್ನೆಲ್ಲೆಲ್ಲಿ ಅಕ್ರಮ ಮರಳು ದಂಧೆ ನಡೆಯಲ್ಲ. ಅನೇಕ ಕಡೆ ಅಕ್ರಮ ಮರಳು ದಂಧೆ ನಡೆದಂತ ಸಂದರ್ಭದಲ್ಲಿ ಸ್ಥಳೀಯರು ಬಂದು ಕಂಪ್ಲೇಂಟ್ ಮಾಡ್ತಾರೆ. ಇದರಿಂದ ಸಮಸ್ಯೆಗಳಾಗ್ತಾ ಇದೆ, ಎಗ್ಗಿಲ್ದೆ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಿದ್ದಾರೆ ಅಂತ. ಇಲ್ಲೂ ಕೂಡ ಅದೇ ರೀತಿಯಾಗಿ ಸ್ಥಳೀಯರು ಬಂದು ಹೇಳಿದ್ದಾರೆ. ಚಿಕ್ಕೋಡಿಯ ಯಮಕನಮರಡಿಯಲ್ಲೂ ಕೂಡ ಅಕ್ರಮ ಮರಳು ದಂಧೆ ನಡೀತಾ ಇದೆ, ಗಮನ ಹರಿಸಿ. ಅಷ್ಟೇ ಅಲ್ಲ, ನದಿಯ ದಡ ಕುಸಿತಾ ಇದೆ. ಇದರಿಂದಾಗಿ ಸುತ್ತಮುತ್ತ ಇರುವಂತ ಕೃಷಿ ಭೂಮಿಗಳಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ. ಎಷ್ಟು ಅಂತ ಭೂಮಿಯ ಒಡಲನ್ನ ಅಗಿತೀರಿ, ಮರಳನ್ನ ತೆಗಿತೀರಿ, ಅಕ್ರಮ ಮರಳು ದಂಧೆ ಮಾಡ್ತೀರಿ ಅಂತ. ಬಟ್ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ. ಯಮಕನಮರಡಿಯಲ್ಲಿ ಎಗ್ಗಿಲ್ದೆ ಸಾಗ್ತಾ ಇರುವಂತ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಬೀಳುತ್ತಾ? ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಬಂದಿದ್ರು ಸೈಲೆಂಟ್ ಆಗಿದ್ದಾರಾ? ಹೌದು ಸೌಖ್ಯ. ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತ ಕ್ಷೇತ್ರದಲ್ಲಿ ಬರ್ತಕ್ಕಂತ ಒಂದು ಅಕ್ರಮ ಮರಳು ದಂಧೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಘಟಪ್ರಭಾ ನದಿ ತೀರದ ದಡದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಏನಂತಂದ್ರೆ ಅಲ್ಲಿರ್ತಕ್ಕಂಥ ಯಮಕನಮರಡಿ ಪೊಲೀಸರು ಆಗಿರಬಹುದು, ಅದ್ರ ಜೊತೆಗೆ ಏನಂತಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಈ ಕುರಿತು ಏನಂತಂದ್ರೆ ಸಾಕಷ್ಟು ಸಾರ್ವಜನಿಕರು ಏನಂದ್ರೆ ಸಾಕಷ್ಟು ಬಾರಿ ಒಂದು ತಾವು ಕೂಡ ಒಂದು ಸಾರ್ವಜನಿಕರು ಒಂದು ಆರೋಪವನ್ನು ಮಾಡಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಟಿಪ್ಪರ್ಗಳನ್ನು ಕೂಡ ಜೆಸಿಬಿಗಳು ಕೂಡ ಹಚ್ಚಿ ಏನಂತಂದ್ರೆ ಒಂದು ಘಟಪ್ರಭಾ ನದಿ ದಡದಲ್ಲಿ ಒಂದು ಏನಂತಂದ್ರೆ ರಾಜಾರೋಷವಾಗಿ ಈ ತರ ಒಂದು ಫಿಲ್ಟರ್ ಮರಳನ್ನು ತೆಗೆಯುವಂತ ಕೆಲಸ ಮಾಡ್ತಿರುವಂತದ್ದು. ಈ ಕುರಿತು ಏನಂತಂದ್ರೆ ಸಾಕಷ್ಟು
ಸಾರ್ವಜನಿಕರು ಕೂಡ ಏನಂತಂದ್ರೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ದುಂಡಯ್ಯ ಡೀಟೇಲ್ಸ್ಗೆ.